ಅರಪ್ಪ ಗೊತ್ತಾಗೋಯ್ತಾ ನೀನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನು ಆಟ ಆಡ್ತಿದ್ಯಾ? ಹಲೋ, ಸಾರಿ ಕಣಲೋ. ಏನು ಸಾರಿ? ಮಾಡೋ ತಪ್ಪು ಮಾಡಿ ಈಗ ಸಾರಿ ಅಂದ್ಬಿಟ್ರೆ ಕ್ಷಮಿಸ್ಬಿಡ್ಬೇಕಾ? ಅಪ್ಪ ಏನ್ ತಪ್ಪು ಮಾಡಿದ್ದಾರೆ? ಹೇಳ್ಬೇಡ ಪ್ಲೀಸ್. ಏಯ್, ನಿಮ್ಮ ಅಪ್ಪ ಏನು ಕಡಿಮೆ ಇಲ್ಲ ಪುಟ್ಟ, ನಮ್ಮ ಅಕ್ಕನ ಇಷ್ಟಪಟ್ಟಿದ್ದಾನೆ. ಅಕ್ಕ ಅಂದ್ರೆ ಯಾರು? ಅಂದರೆ ಅದೇ ನಿಮ್ಮಮ್ಮ. ಓ, ನಮ್ಮಮ್ಮ ನಿಮ್ಗೆ ಅಕ್ಕ ಆಗ್ಬೇಕಾ? ಹಾಂ, ನಾನು ಅವಳ ತಮ್ಮ, ಅವಳು ನಮ್ಮ ಅಕ್ಕ. ವಾವ್, ಸೋ ನೈಸ್. ನೋಡ, ನಿನ್ನ ಮಗಳು ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳಂತ. ನೀನು ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ? ನಾನೇನು ಕೊಲೆ ಮಾಡಕ್ಕೆ ಬಂದಿದ್ದೀನ? ಅಲ್ಲ, ಸಾರಿ ಅಂತ ಕೇಳಿದ್ನಲ್ಲಪ್ಪ. ಕಾಫಿ? ಅಲ್ಲ, ನಾನು ಅರ್ಚನಾ ಅವ್ರನ್ನ ಇಷ್ಟಪಡ್ತಾ ಇರೋದು ನಿನಗೊಂಚೂರು ಬೇಜಾರಿಲ್ವೇನಾ? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಒಬ್ರನ್ನೊಬ್ರು ಪ್ರೀತಿ ಮಾಡೋದು ಅವ್ರವ್ರ ಇಷ್ಟ ತಾನೆ. ಅಚ್ಚು ನನ್ನ ಅಕ್ಕ ಅಂತ ಗೊತ್ತಿಲ್ಲದೆ ನೀನು ಅವಳನ್ನ ಇಷ್ಟಪಟ್ಟಿದ್ಯಾ, ಅದರಲ್ಲೇನು ತಪ್ಪು? ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ತುಂಬ ಒಳ್ಳೆಯವನು ಅಂತ ಗೊತ್ತಿದೆ. ಸೊ ಅಚ್ಚುಗೆ ನೀನು ಗಂಡ ಆಗ್ತೀಯ ಅಂತಂದರೆ ಐ ಆಮ್ ಸೋ ಹ್ಯಾಪಿ. ಬಟ್ ಅಚ್ಚು ಪಾಸ್ಟ್ ಲೈಫ್ ಬಗ್ಗೆ ನಿಂಗೆ ಗೊತ್ತಾ? ರಾಹುಲ್ ಬಗ್ಗೆನಾ? ಹೌದು, ಎಲ್ಲ ಗೊತ್ತಿದೆ. ಅವರೇ ಹೇಳ್ಕೊಂಡ್ರು. ರೀಸೆಂಟಾಗಿ ರಾಹುಲ್ ಅರ್ಚನೆಯಿಂದ ಬಿದ್ದಿದ್ದ. ಏನೋ ಹೇಳ್ತಿದ್ಯಾ? ಹೌದು, ಅವನನ್ನು ಹೊಡೆದು ಬೈದು ಕಳಿಸಿದ್ದೀವಿ. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಇನ್ನೊಂದು ಸರ್ತಿ ಅವ್ನು ಸಿಕ್ಕಿದ್ರೆ ಮೊದಲು ನನಗೆ ಇನ್ಫಾರ್ಮ್ ಮಾಡ್ಬೇಕು. ನೀನು ಮೊದಲು ಹೊಡೆದು ಸ್ಟೇಷನ್ಗೆ ಹಾಕಿಸ್ತೀನಿ ಅವನ್ನ. ಡೆಫಿನೆಟ್ಲಿ ಹೇಳ್ತೇನೆ. ಆದರೆ ನೀ ನನ್ನನ್ನು ಒಪ್ಕೋತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಗ. ಅರ್ಚನಾ ಅವ್ರು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳ್ತೀನಿ ಅಂತಂದಾಗ ನಾನು ನಿಜವಾಗ್ಲೂ ಹೆದರಿದ್ದೆ. ಅದೇ ಭಯದಿಂದ ಅಪ್ಪ ನೀನು ಬರ್ತಿದ್ದಂಗೆ ನಾನು ಹೋಗಲ್ಲಿ ಬಚ್ಚಿಟ್ಕೊಂಡಿದ್ದು. ಈಗ ಫ್ರೆಂಡ್ ಅಕ್ಕನ ಅಥವಾ ತಂಗಿನ ಒಬ್ಬ ಫ್ರೆಂಡ್ ಮದುವೆ ಆಗಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಅಥವಾ ಶಾಸ್ತ್ರದಲ್ಲಿ ಏನಾದ್ರು ಬರೆದಿದೆಯಾ? ನಿನ್ನಂಥ ಒಳ್ಳೆ ಹೃದಯ ಇರೋನ್ನ ಅಚ್ಚು ಮದುವೆ ಆಗ್ತಿದ್ದಾಳೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನಿದೆಯೋ? ಆದರೆ ಅರ್ಚನಾ ಅವ್ರಿಗೆ ನಾನು ಇನ್ನೂ ಈ ವಿಷಯನೇ ಹೇಳಿಲ್ವಲ್ಲೋ. ಡೋಂಟ್ ವರಿ, ನಿನ್ನ ಬಗ್ಗೆ ಅಚ್ಚುಗೆ ನಾನೆಲ್ಲ ಹೇಳಿದ್ದೀನಿ. ಹೌದಾ? ಹೌದು, ಅಷ್ಟೇ ಅಲ್ಲ, ನನ್ನ ವೈಫ್ ದೀಪಾಗೂ ಗೊತ್ತು. ಹಾಗೆ ಅಪ್ಪನೂ ನೀವಿಬ್ಬರು ಮದುವೆ ಆಗೋದನ್ನು ಒಪ್ಪಿದ್ದಾರೆ. ಆದರೆ ಅರ್ಚನಾ? ಅವಳಿನ್ನೂ ಒಪ್ಪಿಲ್ಲ. ಡೋಂಟ್ ವರಿ ಮಗ, ಅಚ್ಚುಗೆ ನಿನ್ನ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದೀನಿ. ಪ್ರಾಬಬ್ಲಿ ಅವಳು ನಿನ್ನ ಬಗ್ಗೆ ಒಪ್ಪೋದು. ಲೋ, ನೀನೇ ಹೇಗಾದ್ರು ಮಾಡಿ ನಿಮ್ಮ ಅಕ್ಕನ್ನ ಕನ್ವಿನ್ಸ್ ಮಾಡೋ. ಹೇಳಿದ್ದೀನಿ ಕಣೋ, ಆದರೆ ಅಚ್ಚು ಏನು ಹೇಳಿಲ್ಲ. ಮೇ ಬಿ ಅವಳಿಗೆ ಸ್ವಲ್ಪ ಟೈಮ್ ಬೇಕನ್ಸುತ್ತೆ, ಅದಕ್ಕೆ ಇನ್ನೂ ಏನೂ ಹೇಳಿಲ್ಲ ಅವಳು. ಅಪ್ಪ, ಇಲ್ಲೇನ್ ನಡೀತಾ ಇದೆ? ಅದು ಬಂಗಾರಿ, ಈ ವಿಷಯದ ಬಗ್ಗೆ ನಾನು ನಿನಗೆ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಓಕೆ. ಬದಿಕೊಂಡೆ. ಹೇಳಪ್ಪ ಡೀಟೇಲ್ ಆಗಿ. ಸುಮ್ಮನೆ ಅಚ್ಚನೆ ಬಂದು ನೋಡಪ್ಪ. ಮ್ಯಾನೇಜ್ ಮಾಡೋ. ಮಾಡೋಣ ಅವೆಲ್ಲ ಮಾಡೋಣ. ನೀನೇ ನಂಬ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಅಮ್ಮ, ಅಪ್ಪ ಮತ್ತೆ ಇವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ರು. ಹೌದಾ? ಸರಿ, ಏನು ಅಂತ ಕೇಳ್ತೀನಿ ಇರು. ಏನಚ್ಚು, ನೀನೇ ಬಂದ್ಬಿಟ್ಟಿದ್ಯಾ? ಏನು ಡಿಸೈಡ್ ಮಾಡಿದೆ? ಮಾಡಿದ್ದೀನಿ. ಏನು ಡಿಸೈಡ್ ಮಾಡಿದೆ? ಓಕೆ ಅಲ್ಲ? ನಾಟ್ ಓಕೆ. ಅದು ಹೇಗ್ರಿ? ನನ್ನ ಪ್ರೀತಿ ಮಾಡ್ತಿರೋದನ್ನ ನನ್ನ ತಮ್ಮಂಗೆ ಹೇಳಿದ್ರಿ? ಅಲ್ಲ, ನೀವು ಒಪ್ಪಲ್ಲ ಅನ್ನೋ ಭಯ ಕಾಡ್ತಾ ಇತ್ತು. ಅದರಲ್ಲೂ ನೀವು ಚಿರುಗೆ ಅಕ್ಕ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣ್ರಿ. ಈಗ ಗೊತ್ತಾಯ್ತಾ? ಅರ್ಚನಾ ಅವರೇ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ನನ್ನ ಪ್ರೀತಿಯಿಂದ ನನ್ನ ಫ್ರೆಂಡಿನ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಇದಕ್ಕೆ ನೀವು ನನಗೆ ಇಷ್ಟ ಆಗಿರೋದು.
ಅಲ್ಲ ನೀವೇನು ಹೇಳ್ತಾ ಇದ್ದೀರಾ? ಹೌದು, ನಿನ್ನೆ ಚಿರುಗೆ ನಾನಿಲ್ಲಿ ಸಾನ್ವಿಗೆ ಅಮ್ಮ ಕೆಲಸ ಮಾಡ್ತಿರೋದ್ರ ಬಗ್ಗೆ ಹೇಳ್ದೆ. ಆಮೇಲೆ ಚಿರು ನೀವು ನನ್ನ ಪ್ರೀತಿ ಮಾಡ್ತಿರೋದ್ರ ಬಗ್ಗೆ ಹೇಳ್ದ. ಹಾಗೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳಿ ಮದುವೆನೇ ಆಗಬಾರ್ದು ಅಂತ ಇದ್ದಿದ್ದು ನನ್ನ ಮನಸ್ಸನ್ನ ಬದಲಾಯಿಸ್ತಾ. ಹಾಗೆ ತುಂಬ ದಿನದಿಂದ ನಾನು ನಿಮ್ಮನ್ನು ನೋಡಿದ್ನಲ್ಲ, ಒಳ್ಳೆಯವರು ಅಂತ ಅನಿಸಿದ್ರಿ. ಹಾಗಾಗಿ ಈ ಮದುವೆಗೆ ನಾನು ಒಪ್ಕೊಂಡೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ತಮ್ಮನ ಮುಂದೆ ಅಕ್ಕನ ಲವ್ ಮಾಡೋದು ಓಕೆ, ಹಗ್ ಮಾಡೋದೆಲ್ಲ ನಾಟ್ ಓಕೆ. ಸ್ವಲ್ಪ ಸಮಾಧಾನ. ಸಾರಿ ಕಣೋ ಬಾಮೈದ. ಮಗಯಿಂದ ಬಾಮೈದ ಇರ್ಲಿ ಇರ್ಲಿ. ಆಗ ನೀನು ಇಷ್ಟಪಟ್ಟು ಯಾವನ್ನ ಮದುವೆ ಆದೆ, ಆದರೆ ಈಗ ನಾನು ಇಷ್ಟಪಟ್ಟಿರೋ ನನ್ನ ಕ್ಲೋಸ್ ಫ್ರೆಂಡ್ನ ಮದುವೆ ಆಗು ಅಂತ ನಾನೇ ಹೇಳ್ತಾ ಇದ್ದೀನಿ. ಇವನು ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾನೆ ಅಚ್ಚು, ಅದಕ್ಕೆ ನಾನು ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್ ಕಣೋ ಬಾಮೈದ. ಬರೀ ಮಾತಾಡ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಪ್ಪ. ನಾಳೆ ಮದುವೆಗೆ ಏನೇನು ತೊಗೋಬೇಕು ಅಂತ ಪ್ರಿಪೇರ್ ಆಗಿ. ಓಕೆ ಪುಟ್ಟ, ನಿಮ್ಮ ಅಪ್ಪ ಅಮ್ಮ ಮತ್ತೆ ಮದುವೆ ಆಗ್ತಿದ್ದಾರೆ, ನೀವು ಓಕೆ ಅಲ್ವಾ? ಓ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಸರಿನ್ರಪ್ಪ, ನಾನು ಬರ್ತೀನಿ. ಬಾಯ್ ಪುಟ್ಟ, Bye. ಬಾಯ್. ಜಯರಾಮ್, ಜಯರಾಮ್, ನಮಸ್ತೆ ಸರ್. ಸರ್, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ. ಕೂತ್ಕೊಳ್ಳಿ ಸರ್. ಜಯರಾಮ್, ನನಗೆ ನಿನ್ನ ಮುಂದೆ ಕೂತ್ಕೊಳ್ಳೋ ಅರ್ಹತೆ ಇಲ್ಲ ಅನ್ಸುತ್ತೆ. ಯಾಕೆ ಸಾಹೇಬ್ರೆ ಹೀಗೆ ಹೇಳ್ತಿದ್ದೀರಿ? ಹೌದು ಜಯರಾಮ್, ಇಷ್ಟು ದಿನ ನೀನು ಎಷ್ಟೇ ಒಳ್ಳೇದಾಗಿ ನಡ್ಕೋತಿದ್ರು, ನಾನು ಮಾತ್ರ ನಿನ್ನ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಬಂದೆ. ಆದರೂ ನೀನು ನನಗೆ ಗೌರವ ಕೊಡೋದನ್ನು ನಿಲ್ಲಿಸಲಿಲ್ಲ. ನಿನ್ನ ನಿಯತ್ತು ಕೆಲಸದ ಮೇಲೆ ಇದ್ದಿದ್ದರಿಂದ ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ನಿನಗೆ ಗೌರವ ಕೊಡೋದಕ್ಕೆ ಒಂದು ದೊಡ್ಡ ಸಮಾರಂಭನೇ ಮಾಡಬೇಕು ಅಂದ್ಕೊಂಡಿದ್ದಾರೆ. ಮನುಷ್ಯಂಗೆ ಎಷ್ಟು ಬೇಗ ವಯಸ್ಸಾಗುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ ಸಾಹೇಬ್ರೆ. ಇಷ್ಟು ವರ್ಷ ಅದು ಹೇಗೆ ಡ್ಯೂಟಿ ಮಾಡಿದ್ನೋ ಏನೋ. ತಪ್ಪಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್. ಹೇ, ಸಾಕು ಜಯರಾಮ, ಇಷ್ಟು ದಿನ ಒಳ್ಳೆಯವನಾಗಿದ್ದು ಸಾಕು. ಇನ್ಮೇಲಾದರೂ ನನ್ನಿಂದ ಆಗಿರೋ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡು ಜಯರಾಮ್. 4 ಜನ ನನ್ನೂ ಕೂಡ ಒಳ್ಳೆಯವನು ಅಂತ ಕರೆಯೋ ರೀತಿ ಮಾಡಿಕೊಡು ಜಯರಾಮ್.